ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ PUC ಅಂದರೆ 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಹೆಡ್ ಕಾನ್ಸ್ಟೇಬಲ್ GD ಹುದ್ದೆ ಅರ್ಜಿ ಕರೆದಿದ್ದಾರೆ. ಇದು ಹೆಡ್ ಕಾನ್ಸ್ಟೇಬಲ್ GD ಹುದ್ದೆಗಿದೆ. CISF ಹೆಡ್ ಕಾನ್ಸ್ಟೇಬಲ್ GD ಹುದ್ದೆ ನೇಮಕಾತಿಯಾಗಿದೆ. ಈ ಹುದ್ದೆಗೆ 12ನೇ ತರಗತಿ ಪಾಸಾದರೂ ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅಷ್ಟು ಟೋಟಲಾಗಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡೋಕ್ಕಾಗುತ್ತೆ, ಎಜುಕೇಷನು ಹಾಗೂ ಸ್ಯಾಲ್ರಿ, ಅಪ್ಲೈ ಮಾಡೋದು ಹೇಗೆ, ವಯೋಮಿತಿ ಯಾವ ರೀತಿ ಇರುತ್ತೆ, ಅರ್ಜಿ ಸಲ್ಲಿಸುವ ಡೇಟ್ ಯಾವಾಗ ಓಪನ್ ಆಗಿದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ಎಷ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ, ವಯೋಮಿತಿ ಹೇಗಿರುತ್ತೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಈ CISF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಓಕೆ, ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕೀಮ್ ಹೋಗೋಣ. ಸಂಪೂರ್ಣ ಮಾಹಿತಿ ನೋಡೋಣ. ಇದು CISF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಾಗಿದೆ. ನೋಡಿ ಫ್ರೆಂಡ್ಸ್, ಇದು CISF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಾಗಿದೆ. CISF ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ನೇಮಕಾತಿ 2025 ಕೊಟ್ಟಿದ್ದಾರೆ. ಇದು ಸ್ಪೋರ್ಟ್ಸ್ ಕೋಟಾದ ನೇಮಕಾತಿಯಾಗಿದೆ. ಇಲ್ಲಿ ಒಟ್ಟು 403 ಹುದ್ದೆಗಳ ಖಾಲಿ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಪೋಸ್ಟ್ ಹೆಸರು ಹೆಡ್ ಕಾನ್ಸ್ಟೇಬಲ್ ಸಾಮಾನ್ಯ ಕರ್ತವ್ಯ ಜನರಲ್ ಡ್ಯೂಟಿ ಆಗಿದೆ. ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 403 ಹುದ್ದೆ ಖಾಲಿವೆ. ಈ ಹುದ್ದೆಗಳಿಗೆ ಸ್ಯಾಲ್ರಿ 25,500ರಿಂದ 81,100 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇನ್ನು ಸ್ಪೋರ್ಟ್ಸಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಮೇನ್ ಹೇಳ್ತೀನಿ. ಫುಟ್ಬಾಲ್, ಹಾಕಿ, ವಾಲಿಬಾಲ್, ಅಥ್ಲೆಟಿಕ್ಸ್, ಕುಸ್ತಿ, ಈಜು, ಬಾಕ್ಸಿಂಗ್, ಆಮೇಲೆ ಜಿಮ್ನಾಸ್ಟಿಕ್ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಕಡೆಯಲ್ಲಿ ಸ್ಟೇಟು ಮತ್ತು ಸೆಂಟ್ರಲ್ ಲೆವೆಲ್ ಪಾಸ್ ಆದರೂ ಇದಕ್ಕೆ ಅರ್ಜಿ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗಳಿಗೆ CISF ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿ ಅರ್ಹತೆ ವಿವರಗಳು. CISF ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗೆ ನೇಮಕಾತಿ ಅರ್ಹತೆ ವಿವರ ಬಂದ್ಬಿಟ್ಟು, ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಸೆಕೆಂಡ್ PUC ಅಂದರೆ 12ನೇ ತರಗತಿಯನ್ನು ಪಾಸಾಗಿರಬೇಕು. ಜೊತೆಗೆ ರಾಜ್ಯ ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಅಂದರೆ ಸ್ಪೋರ್ಟ್ಸ್ಮನ್ ಆಗಿ ಅವರು ಸರ್ಟಿಫಿಕೇಟ್ನ ಹೊಂದಿರಬೇಕು. ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ. ಇಲ್ಲಿ ವಯೋಮಿತಿ ನೋಡಬೇಕಾದ್ರೆ ಈ ಹುದ್ದೆಗೆ 1 ಆಗಸ್ಟ್ 2025ರಂತೆ 18ರಿಂದ 23 ವರ್ಷ ಒಳಗಿದ್ದರೂ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಹಾಗೂ ಆಗಸ್ಟ್ 2, 2022 ಮತ್ತು ಆಗಸ್ಟ್ 1, 2007 ನಡುವೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಗಸ್ಟ್ 2, 2002ರಿಂದ ಆಗಸ್ಟ್ 1, 2007ರಲ್ಲಿ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಈ ಹುದ್ದೆಗೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ, ಸಾಮಾನ್ಯ OBC EWS ಅವರಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಆಮೇಲೆ SC ST ಮತ್ತು ಮಹಿಳೆಯರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಶುಲ್ಕ ಮಾಡುವ ಪೇಮೆಂಟ್ ದಿನಾಂಕ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಇದು CISF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ಜನರಲ್ ಡ್ಯೂಟಿ ನೇಮಕಾತಿಯ 2021ರ ನಿಯಮದ ಪ್ರಕಾರ ಆಯ್ಕೆ ವಿಧಾನ. ಇಲ್ಲಿ ಮೊದಲನೇದಾಗಿ ಪ್ರಾಯೋಗಿಕ ಪರೀಕ್ಷೆ ಇರ್ತವೆ, ಅಂದರೆ ಅರ್ಹತಾ ಪರೀಕ್ಷೆ ಇರ್ತದೆ. ಕನಿಷ್ಠ 20 ಅಂಕಗಳ ಪರೀಕ್ಷೆ, ಕನಿಷ್ಠ 20 ಅಂಕಗಳು ಹಾಗೂ 10 ಅಂಕಗಳ ಪರೀಕ್ಷೆ ಇರ್ತವೆ. ಆಮೇಲೆ ಸೆಕೆಂಡ್ ಬಂದು ಪ್ರಾವೀಣ್ಯತೆ ಪರೀಕ್ಷೆ ಇರ್ತದೆ. 40 ಅಂಕಗಳು ಮತ್ತು 20 ಅಂಕಗಳ ಕನಿಷ್ಠ ಅಂಕ ಅಗತ್ಯವಿದೆ ಕೊಟ್ಟಿದ್ದಾರೆ. ಆಮೇಲೆ ದೈಹಿಕ ಪ್ರಾಮಾಣಿಕ ಪರೀಕ್ಷೆ PST ಇರ್ತದೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಆಮೇಲೆ ವೈದ್ಯಕೀಯ ಪರೀಕ್ಷೆ ಮೂಲಕ ಸೆಲೆಕ್ಷನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದು ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಅವರು ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಮೇ 18, 2025 ಆಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೇ 18, 2025ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜೂನ್ 6, 2025 ಆಗಿದೆ. ಅದೇ ರೀತಿ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಕೂಡ ಜೂನ್ 6, 2025 ಆಗಿದೆ. ಅಷ್ಟು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ಆಪ್ಷನ್ ಕಡೆ ಬಂದಂಥ PDF ಮತ್ತು ವೆಬ್ಸೈಟ್ ಲಿಂಕನ್ನು ತೋರಿಸ್ತೀನಿ ಹೇಗೆ ಅಂತ ಚೆಕ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು CISF ಮೇನ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಮೇನ್ ಪೇಜ್ ಆಗಿದೆ. ಇಲ್ಲಿ ರಿಕ್ವೈರ್ಮೆಂಟ್ ಪೇಜ್ ಆಗಿದೆ. ಇದು ನೋಡ್ಕೋಬೋದು. ಲಾಗಿನ್ ಅಂತ ಕಾಣ್ತಾಯಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಇದು ಸುಮಾರು 39 ಪೇಜ್ PDF ಇದನ್ನು ಸರಿಯಾಗಿ ತಾವು ಓದ್ಕೋಬೇಕಾಗುತ್ತೆ. ಓದ್ಕೊಂಡು ಇಲ್ಲಿ ಸೆಂಟ್ರಲ್ ನೋಡಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ನೋಡೋದನ್ನ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಫಾರ್ ದಿ ಮೆಟೀರಿಯಲ್ಸ್ ಸ್ಪೋರ್ಟ್ಸ್ಮನ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ವುಮೆನ್. ಈ ಹುದ್ದೆಗೆ ಸ್ಪೋರ್ಟ್ಸ್ ಮ್ಯಾನು ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬೇಕು ಕೊಟ್ಟಿದ್ದಾರೆ. ದಿ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ವೇನೆಸ್ಟ್ ಸ್ಪೋರ್ಟ್ಸ್ ಕೋಟಾದ ನೇಮಕಾತಿ 2025 ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ಸ್ಪೋರ್ಟ್ಸ್ ಬಂದಿದ್ದಾರೆ ಅವರು ಇದಕ್ಕೆ ಅಪ್ಲೈ ಮಾಡಿ ಎಲಿಜಿಬಲ್ ಆಗಿದ್ದಾರೆ. ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ನಿಮ್ಮ ಮನೇಲಿ ಯಾರಾದರೂ ಸ್ಪೋರ್ಟ್ಸ್ ಬಂದಿದ್ದರೆ ಅವರಿಗೆ ಈ ವಿಡಿಯೋ ಬಗ್ಗೆ ಮಾಹಿತಿ ಹೇಳಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಿದೆ ಅಂತ. 18/5/2025ರಿಂದ 6/6/2025 ಲಾಸ್ಟ್ ಡೇಟ್ ಆಗಿದೆ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಕೋಟಾದ ಇದು CISF ಕಾನ್ಸ್ಟೇಬಲ್ ನೇಮಕಾತಿ ಆಗಿದೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಅರ್ಜಿ ಸಲ್ಲಿಸುವ ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ.
ಇಲ್ಲಿ ರಿಕ್ವೈರ್ಮೆಂಟ್ ಯಾವ ಸ್ಟೇಜ್ನ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಜು ಅಂದರೆ ಟ್ರಯಲ್ ಟೆಸ್ಟ್ ಇದೆ, ಪ್ರೊಫೆಷನಲ್ ಟೆಸ್ಟು, ಫಿಸಿಕಲ್ ಟೆಸ್ಟು, ಡಾಕ್ಯುಮೆಂಟ್ ರಿವಿಷನು ಮೊದಲ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಮೆಡಿಕಲ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ನೋಡಿ ಸ್ಯಾಲ್ರಿ 25,500ರಿಂದ 81,100 ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಡಿಸಿಪ್ಲಿನ್ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಪೋರ್ಟ್ಸ್ ಅದನ್ನು ಕೂಡ ಕೊಟ್ಟಿದ್ದಾರೆ. ವೇಕೆನ್ಸಿ ಕೊಟ್ಟಿದ್ದಾರೆ, ಮ್ಯಾನ್ ವೇಕೆನ್ಸಿ, ವುಮೆನ್ ವೇಕೆನ್ಸಿ. ಪುರುಷರು ಎಷ್ಟು ಪೋಸ್ಟ್ಗಳಲ್ಲಿ ಅದನ್ನು ಕೊಟ್ಟಿದ್ದಾರೆ, ಮಹಿಳೆಯರು ಎಷ್ಟು ಇದೆ ಅದನ್ನು ಕೊಟ್ಟಿದ್ದಾರೆ. ಇದು ಒಂದೊಂದು ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ಆಗಿದೆ. ಇಲ್ಲಿ ನೋಡ್ಕೋಬೋದು ನೀವು. ವಾಶು ಅಂತ ಕೊಟ್ಟಿದ್ದಾರೆ, ಇದೊಂದು ಸ್ಪೋರ್ಟ್ಸ್ ಆಗಿದೆ. ಟೇಕ್ವಾಂಡೋ ಅಂತ ಈ ಸ್ಪೋರ್ಟ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 6 ಪೋಸ್ಟ್, ಈ ರೀತಿ ಪ್ರತಿಯೊಂದು ಪೋಸ್ಟು ಬೇರೆ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಕರಾಟೆಯಲ್ಲಿ ಪುರುಷರಿಗೆ 8, ಮಹಿಳೆಯರಿಗೆ 6 ರೀತಿ ಪ್ರತಿಯೊಂದು ಪೋಸ್ಟು ಪ್ರತ್ಯೇಕ ಪೋಸ್ಟ್ ಆಗಿವೆ. ತಾವು ಯಾವ ಸ್ಪೋರ್ಟ್ಸಲ್ಲಿ ಇದ್ದೀರಾ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಟೋಟಲಾಗಿ 403 ಪೋಸ್ಟ್ ಖಾಲಿವೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಮಾರು ಇದು 39 ಪೇಜ್ PDF ಇದೆ. ಇದರಲ್ಲಿ ಪ್ರತಿಯೊಂದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ವಾಲಿಬಾಲು, ಟ್ರ್ಯಾಕು, ಬಾಸ್ಕೆಟ್ಬಾಲು, ಟೆನ್ನಿಸು, ಬ್ಯಾಡ್ಮಿಂಟನ್ನು, ಸೈಕ್ಲಿಂಗ್ ರೀತಿ ಹಲವಾರು ಕೊಟ್ಟಿದ್ದಾರೆ. ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೆಚ್ಚಿಗೆ ಹೇಳೋಕ್ಕೋಗೋದಿಲ್ಲ, ಅಂದರೆ ವಿಡಿಯೋ ತುಂಬ ಲೆಂತ್ ಆಗೋದಕ್ಕೆ ಇಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೆಲ್ಲನೂ ಓದ್ಕೊಂಡು ಅರ್ಜಿ ಸಲ್ಲಿಸಿ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ. ಇಲ್ಲಿ ನೋಡಿ ಅಪ್ಲಿಕೇಶನ್ ₹100 ಇದೆ. ಇವರು ಜನರಲ್ OBCಯವರಿಗೆ SC ಯಾವುದೇ ರೀತಿ ಫೀಸ್ ಇಲ್ಲ, ಹಾಗೂ ಮಹಿಳೆಯರಿಗೆ ಕೂಡ ಯಾವುದೇ ರೀತಿ ಫೀಸ್ ಇಲ್ಲ. ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. 12th ಸ್ಟ್ಯಾಂಡರ್ಡ್ ಪಾಸ್, 12ನೇ ತರಗತಿ ಪಾಸ್ ಅವರಿಗೆ ಅಪ್ಲಿಕೇಶನ್ ಹಾಕಬೇಕಂತ ಕೂಡ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಅದು 12th ಸೆಕೆಂಡ್ PUC ಪಾಸ್ ಆಗಿರಬೇಕು. ಇನ್ನು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕ್ರೆಡಿಟ್ ರೆಸ್ಪಾಂಡಿಂಗ್ ಇನ್ ದಿ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಇನ್ ಗೇಮ್ಸ್, ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್. ಅಂದರೆ ರಾಜ್ಯ ಮತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮನ್ ಆಗಿದ್ದರೆ ಅವ್ರಿಗೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಆಗಲೇ ಹೇಳಿದ ರೀತಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ 18-23 ಅಂತ. ಅಂದರೆ 1/8/2025ರಿಂದ, ಅಂದರೆ 2/2/2002ರಿಂದ 1/7/2007 ಜನಿಸ್ತಕ್ಕಂಥ ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ. ಇಲ್ಲಿ SC STಗೆ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಅವರಿಗೆ. ಆಮೇಲೆ ಇಲ್ಲಿ ಫಾರ್ ದಿ ಪೋಸ್ಟ್ ಆಫ್ ಪ್ಯಾಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಲಿ ಅವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಪೋರ್ಟ್ಸ್ ಬಗ್ಗೆ. ಇದನ್ನೆಲ್ಲವೂ ತಾವು ಓದ್ಕೋಬೇಕು ಅರ್ಜಿಯನ್ನು ಸಲ್ಲಿಸಿ. ವಿಡಿಯೋ ತುಂಬ ಲೆಂತ್ ಆಗೋದಾಗಿ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಿಮ್ಗೆ ಏನು ಡೌಟ್ ಇರಲಿ ತಾವು ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೋದು. ವಿಡಿಯೋ ತುಂಬ ಲೆಂತ್ ಆಗೋದಾಗಿ ಎಲ್ಲವನ್ನು ಹೇಳೋಕ್ಕಾಗಲ್ಲ. ಇದನ್ನು ಓದ್ಕೊಂಡು ಅಪ್ಲೈ ಮಾಡಿ. ಇವಾಗ ನೇರವಾಗಿ ಅಪ್ಲಿಕೇಶನ್ ಲಿಂಕ್ ಹೋಗಿ ನೋಡಿ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಮೇಲೆ ನೋಡ್ಕೋಬೋದು. ಅಷ್ಟೇ ಲಿಂಕ್ ಇದೆ. ರಿಕ್ವೈರ್ಮೆಂಟ್ ಮೆರಿಟರೀಸ್ ಸ್ಪೋರ್ಟ್ಸ್ಮ್ಯಾನ್ ಆ್ಯಂಡ್ ಸ್ಪೋರ್ಟ್ಸ್ಮೆನ್ ದಿ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಗೇನೆಸ್ಟ್ ಸ್ಪೋರ್ಟ್ಸ್ ಕೋಟಾ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ PDF ಓಪನ್ ಆಗುತ್ತೆ. ಯಾವುದಾದ್ರೂ ರೀತಿ PDF ಓಪನ್ ಆಗುತ್ತೆ. ಇಲ್ಲಿ ತಾವು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಹೋಗಬೇಕಾಗುತ್ತೆ. ಅಂದರೆ ತಾವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ರಿಜಿಸ್ಟರ್ ಆಲ್ರೆಡಿ CSF ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅಥವಾ ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ನೇಮು ರೀಎಂಟರ್ ನೀವು ಮಾಡಿ, ಆಮೇಲೆ ಚೇಂಜಸ್ ಅಂತ ನೀವು ಹಾಕಿ, ಆಮೇಲೆ ಇಲ್ಲಿಗಡೆ ನೇಮ್ ಚೇಂಜ್ ಬರ್ತಿದ್ದು ಫಾದರ್ ನೇಮು, ವೆರಿಫೈ ಫಾದರ್ ನೇಮು, ಮದರ್ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಈ ರೀತಿ ಎಲ್ಲವನ್ನು ಹಾಕಿ ಫಿಲ್ಅಪ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಅಂತ ಬರುತ್ತೆ. ಈ ಸಬ್ಮಿಟ್ ಮಾಡಿದ ನಂತರ ಮತ್ತೆ ತಿರ್ಗಾ ವಾಪಸ್ ಬಂದು ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿಂದ ಲಾಗಿನ್ ಪೇಜ್ ಬಂದು ಅಲ್ಲಿಂದ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಮತ್ತೆ ಬರುತ್ತೆ ಇಲ್ಲಿ ಲಾಗಿನ್ ಅಂತ. ಇಲ್ಲಿ ನೋಡಿ, ಬ್ಯಾಕ್ ಹೋಗೋಣ. ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ ಮತ್ತು ಲಾಗಿನ್ ಪೇಜ್ ಬಂದು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ಮಾಹಿತಿ ಆಗಿದೆ. ಒಂದ್ಸರಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮಾಡ್ಕೊಂಡು ಸಲ್ಲಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.